ಎಲ್ಲರಿಗೂ ನಮಸ್ಕಾರ. ಇವತ್ತು ಕ್ಯಾರೆಟ್ ಹಲ್ವಾ ಹೆಂಗೆ ಮಾಡೋದು ನೋಡ್ಕೊಂಡು ಬರೋಣ ಬರ್ರಿ. ಕ್ಯಾರೆಟ್ ಹಲ್ವಾ ಮಕ್ಳಿಗೆ ಭಾಳ ಇಷ್ಟಪಟ್ಟು ತಿಂತಾರೆ. ಏನಾದರೂ ಸ್ವೀಟ್ ತಿನ್ನಬೇಕು ಅಂದಾಗ ಈ ಥರ ಕ್ಯಾರೆಟ್ ಹಲ್ವಾ ಮಾಡಿಡ್ರಿ, ಇಷ್ಟಪಟ್ಟು ತಿಂತಾರೆ. ಹೆಂಗೆ ಮಾಡೋದು ನೋಡೋಣ ಬರ್ರಿ. 1 kg ನಾನು ಕ್ಯಾರೆಟ್ನ ಈ ಥರ ಮೇಲಿನ ಸಿಪ್ಪೆ ಎಲ್ಲ ತೆಗೆದು ತುರಿದಿಟ್ಕೊಂಡೀನಿ. 1 kg ಕ್ಯಾರೆಟ್ನ ತೊಳೆದು ಸ್ವಚ್ಛಗೆ, ಆಮೇಲೆ ಮೇಲಿನ ಸಿಪ್ಪೆ ಎಲ್ಲ ತೆಗೆದು ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದು ಇದು ನೋಡ್ಬೋದು. ನಾನು ಬಾಳ್ಗಿಗೆ ಹಾಕ್ಕೊಂಡೀನಿ. ಒಂದು ದಪ್ಪ ಕಡಾಯಿ ಅಂದ್ರೆ ಒಂದು ಸ್ವಲ್ಪ ದಪ್ಪದ ತೊಗೊಳ್ರಿ. ಅದಕ್ಕೆ ನಾನು ತುಪ್ಪ ಹಾಕ್ಕೊಳಕತ್ತೀನಿ. ಇದಕ್ಕೆ ಮೇನಾಗಿ ತುಪ್ಪ ಜಾಸ್ತಿ ಬೇಕು. ತುಪ್ಪ ಹಾಕ್ಕೊಂಡು ಈಗ ನಾನು ಹುರಿತಾ ಇದ್ದೇನೆ ನೋಡ್ರಿ. ಚಲೋತ್ನಾಗಿ ಇದನ್ನು ಹುರಿತಾ ಹೋಗ್ಬೇಕು. ಯಾರೆಲ್ಲ ಹೊಸದಾಗಿ ಫಸ್ಟ್ ಟೈಮ್ ನೋಡ್ಕೊತೀರಿ, ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಚಲೋತ್ನಾಗಿ ತುಪ್ಪದಾಗ ಹುರ್ಕೊಂಡಾದ್ಮೇಲೆ ಈಗ ನಾನು ಹಾಲನ್ನ ಹಾಕ್ಕೊಳಕತ್ತೀನಿ. ಈಗ 1 kg ಕ್ಯಾರೆಟ್ ತುರಿ ತೊಗೊಂಡೇವಲ್ಲ, ಅದನ್ನು 2 ಟೈಮ್ ನಾವು ಹುರ್ಕೋಬೇಕಾಗುತ್ತೆ. ಒಂದು ಸರಿನ ಹಾಕ್ಕೊಂಡ್ರಿ ಅಂತಂದ್ರೆ ಇದು ಅಷ್ಟು ಚೆನ್ನಾಗಿ ಹುರಿಯೋದಿಲ್ಲ. ಅದ್ರ ಸಂಬಂಧ ನೀವು 2 ಸರಿ, ಅಂದರೆ ದೊಡ್ಡ ಕಡಾಯಿ ಇತ್ತಂತಂದ್ರೆ ನೀವು 1 ಸರಿನ ಹಾಕ್ಕೊಂಡು ಹುರಿಬೋದು. 2 ಸರಿ ನಾನು ಹುರ್ಕೊಂಡೇನಿ ಇದನ್ನ ನೋಡ್ರಿ. ಈಗ ನಾನು ಹಾಲನ್ನ ಹಾಕ್ಕೊಂಡು ಚಲೋತ್ನಾಗಿ ಇದನ್ನು ಮತ್ತು ಒಂದು ಸ್ವಲ್ಪ ಬೇಯಿಸ್ಕೊಳಕತ್ತೀನಿ. ಮೊದಲು ಹುರ್ಕೋಬೇಕು ತುಪ್ಪದಾಗ, ಆಮೇಲೆ ಹಾಲು ಹಾಕ್ಕೊಂಡು ಬೇಯಿಸ್ಕೋಬೇಕು. ಚೆನ್ನಾಗಿ ಹುರಿಬೇಕಿದು, ಚೆನ್ನಾಗಿ ಬೆಂದು ಬರಬೇಕು ಹಾಲು ಹಾಕ್ಕೊಂಡಾದ್ಮೇಲೆ. ಈಗ ಮತ್ತೊಂದು ಟ್ರಿಪ್ನ ನಾನು ಅದೇ ಥರನ ಈಗ ತುಪ್ಪದಾಗ ಹುರಿದು ಆಮೇಲೆ ಹಾಲು ಹಾಕ್ಕೊಂಡು ಬೇಯಿಸ್ಕೊತೀನಿ. ತುಂಬ ಚೆನ್ನಾಗಾಗ್ತೈತಿ. ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ ಇದನ್ನ, ಸ್ವೀಟ್ನ. ಈಗ ತುಪ್ಪ ಹಾಕ್ಕೊಳಕತ್ತೇನೆ ನೋಡ್ರಿ. ಇದಕ್ಕೆ ಮೇನಾಗಿ ತುಪ್ಪ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರ್ತೈತಿ. ತುಪ್ಪದಾಗ ನಾನು ಹುರ್ಕೊಂಡಾದ್ಮೇಲೆ ಈಗ ಹಾಲನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಬೇಯಿಸ್ಕೊತೀನಿ. ಚೆನ್ನಾಗಿ ಬೇಯಿಸ್ಕೋಬೇಕಿದ್ನ. ಈಗ ನಾನು ಕ್ಯಾರೆಟ್ನ 1 kg ತೊಗೊಂಡೀನಿ. ಅರ್ಧ kg ಸಕ್ಕರೆ ಆದ್ರೆ ಸಾಕು ಇದಕ್ಕೆ. ನೋಡ್ರಿ, ಚಲೋತ್ನಾಗಿ ಬೆಂದೈತಿ ಈಗ ಹಾಲಿನಾಗ. ಈ ಟೈಮ್ನಾಗ ನಾನು ಸಕ್ಕರೆ ಹಾಕ್ಕೊಳಕತ್ತೀನಿ. ಎಲ್ಲ ಬೆಂದಾದ್ಮೇಲೆ ಸಕ್ಕರೆ ಲಾಸ್ಟಲ್ಲಿ ಹಾಕ್ಕೊಳ್ರಿ. ಒಂದು ಅರ್ಧ kg, ಅಂದರೆ 1 kg ಕ್ಯಾರೆಟಿಗೆ ಅರ್ಧ kg ಸಕ್ಕರೆ ಕರೆಕ್ಟ್ ಆಗುತ್ತೆ. ಚಲೋತ್ನಾಗಿ ಇದನ್ನು ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಅದೆಲ್ಲ ಸಕ್ಕರೆ ಕರಗಿ ಈ ಥರ ಆಗುತ್ತೆ ನೋಡ್ರಿ. ಈಗ ಲಾಸ್ಟಲ್ಲಿ ನಾನು ಈ ಗೋಡಂಬಿ, ದ್ರಾಕ್ಷಿ ತುಪ್ಪದಾಗ ಹುರ್ಕೊಂಡಿದ್ದನ್ನು ಹಾಕ್ಕೊಳಕತ್ತೀನಿ. ಇದನ್ನೇನು ತೋರಿಸಿಲ್ಲ ನಾನು. ತುಪ್ಪದಾಗ ಫ್ರೈ ಮಾಡ್ಕೊಳೋದಷ್ಟ ಗೋಡಂಬಿ, ದ್ರಾಕ್ಷಿನ. ನಿಮ್ಗೆ ಎಷ್ಟು ಬೇಕು, ಇನ್ನೂ ಜಾಸ್ತಿ ಬೇಕು ಅಂತಂದ್ರೂ ಕೂಡ ನೀವು ಹಾಕ್ಕೋಬೋದು. ಇದು ಸಕ್ಕರೆ ಮತ್ತು ನೋಡ್ಬೋದು ಸಕ್ಕರೆ ಕರಿಗೆ ಯಾವ ಥರ ಆಗೈತಿ. ಸಕ್ಕರೆ ಮತ್ತು ಕ್ಯಾರೆಟು ತುಂಬ ಚೆನ್ನಾಗಾಗುತ್ತೆ. ತುಪ್ಪದಿಂದ ಜಾಸ್ತಿ ತುಪ್ಪ ಬೇಕು ನೋಡ್ರಿ ಇದಕ್ಕೆ ಮೇನಾಗಿ. ಈಗ ನೋಡ್ರಿ, ಡ್ರೈ ಫ್ರೂಟ್ಸ್ನ ಹಾಕ್ಕೊಳಕತ್ತೀನಿ. ರೆಡಿ ಆತಿದು. ಒಂದು 5 ನಿಮಿಷ 5-10 ನಿಮಿಷ ನಾವು ಇದನ್ನು ಬೇಯಿಸ್ಕೊಂಡಿರ್ತೇವೆ ಮೊದಲು. ಸ್ವಲ್ಪ ಹೊತ್ತು ಇಟ್ಕೊಂಡು ಈಗ ನಾನು ತೆಗಿತೀನಿ. ಇಷ್ಟಾದ್ರೆ ಸಾಕು. ರುಚಿಕರವಾದ ಕ್ಯಾರೆಟ್ ಹಲ್ವಾ ರೆಡಿ ಆಯಿತು. ಒಂದು ಸಾರಿ ಇದೇ ಥರ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಒಳಗೆ ತಿಳಿಸೋದನ್ನ ಮರಿಬೇಡ್ರಿ. ಹೊಸಬ್ರೇನಾದರೂ ನೋಡಕತ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿರಿ. ಮತ್ತೆ ಭೇಟಿ ಆಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ. ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ ರೀ.